ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಮುಂದುವರೆದಿದೆ, ಎಲ್ಲರಿಗೂ ಗೊತ್ತು. ಸದ್ಯಕ್ಕೆ ನಿಲ್ಲಲ್ಲ ಅಂತಲೂ ಅಂತ ಇದ್ದಾರೆ ಎಲ್ಲರೂ. ಬಿಕಾಸ್ ಅಮೇರಿಕಾ ಹೇಳ್ತಿದೆ, ಒಂದೊಂದ್ಸರಿ ಒಂದೊಂದು ಹೇಳ್ತಾರೆ ಬಿಡಿ, ಒಂಥರ ಅಲ್ಟಿಮೇಟ್ಲಿ ಡಿಕ್ಷನರಿ ಒಳಕ್ಕೆ ಒಂದು ಪದ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ. ಟ್ರಂಪ್ ಆಟ ಹಾಂ, ಯಾರಿಗಾರು ಏನಾರು ಬಣ್ಣನೆ ಮಾಡಬೇಕಾದ್ರೆ ಡೋಂಟ್ ಪ್ಲೇ, ನನ್ನ ಹತ್ರ ಟ್ರಂಪ್ ಆಟ ಆಡ್ಬೇಡಪ್ಪ ಅಂತ ಅನ್ಬೋದು, ಈ ಹುಡುಗಾಟ ಆಡ್ಬೇಡಪ್ಪ ಅಂತಲ್ಲ. ಅದಕ್ಕೆ ಪ್ಯಾರಲಲ್ ಆಗಿ ಸೀರಿಯಸ್ ಆಗಿಲ್ಲದೆ ಇರೋದಕ್ಕೆ ಆ ಥರದ್ದೊಂದು ಪದ ಹುಟ್ಕೋಬೋದು ಡಿಕ್ಷನರಿಗೆ, ಇವ್ರು ಆಡ್ತಿರೋ ರೀತಿಗಳು ನೋಡಿದ್ರೆ. ಅಮೆರಿಕದ ರಕ್ಷಣಾ ಸಚಿವ, ರಕ್ಷಣಾ ಮಂತ್ರಿ ಅಂದರೆ ಅಲ್ಲಿ ರಕ್ಷಣಾ ಕಾರ್ಯದರ್ಶಿಗಳು, ಅಮೆರಿಕದ ವ್ಯವಸ್ಥೆಯಲ್ಲಿ ಮಂತ್ರಿಗಳು ಅಂತ ಕರೆಯಲ್ಲ, ಅವ್ರನ್ನ ಸೆಕ್ರೆಟರಿಗಳು ಅಂತ ಕರೀತಾರೆ. ಅವರು ಆಯ್ಕೆ ಆಗಿರಬೇಕು ಅಲ್ಲಿಯ ಸೆನೆಟ್ಗೆ ಅಥವಾ ಕಾಂಗ್ರೆಸ್ಗೆ ಅಂತ ನಿಯಮ ಇಲ್ಲ. ನಮ್ಮಲ್ಲಿ ಹಂಗಲ್ಲ, ರಾಜ್ಯಸಭೆ ಅಥವಾ ಲೋಕಸಭೆಯ ಸದಸ್ಯರಾಗಿರಲೇಬೇಕು ಅವರು. ಅಲ್ಲಿ ಹಾಗಿಲ್ಲ. ಹಾಗಾಗಿ ಅಲ್ಲಿ ಅವರು ಮಂತ್ರಿಗಳಲ್ಲ, ಮಂತ್ರಿಗಳ ಪಾತ್ರನೇ ಅವ್ರು ನಿರ್ವಹಿಸೋದು, ಬಟ್ ಅವ್ರನ್ನ ಕಾರ್ಯದರ್ಶಿಗಳು, ಸೆಕ್ರೆಟರಿ ಆಫ್ ಸ್ಟೇಟ್, ಸೆಕ್ರೆಟರಿ ಆಫ್ ಡಿಫೆನ್ಸ್, ಹಾಗೆ ಹೆಲ್ತ್, ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್ ಅಂತ ಕರೆಯೋದು. ಏನೇನೋ ಪೀಟ್ ಹೆಕ್ಸಿತ್ತು ಸುದ್ದಿಗೋಷ್ಠಿ ನಡೆಸಿ, ಎಂತೆಂಥ ಬಾಂಬ್ ಹಾಕಿದ್ದೀವಿ ಅಂತಂದರೆ ಪಾತ್ರಗುಟ್ಟು ಹೋಗ್ಬಿಟ್ಟಿದ್ದಾರೆ ಬಿಡ್ರಿ ಅತ್ಲ ಕಡೆಗೆ ಅವರು ಅಂತಂದಿದ್ದಾರೆ. ಆಯಿತು, ಅವ್ರು ಪಾತ್ರಗುಟ್ಟೋಗಿದ್ದಾರೋ ಇವರು ಪಾತ್ರಗುಟ್ಕೊಂಡಿದ್ದಾರೋ ಯಾವನು ಗೊತ್ತಪ್ಪ. ಇಲ್ಲಿ ಅವನು ಪಾತ್ರಗುಟ್ಟಿದ್ದಾನೆ ಅಂತಿದ್ದಂಗೆ ಇಲ್ಲೊಂದು ಡಕ್ ಅಂತ ಒಂದು ಶಿಪ್ಗೆ ಒಂದು ಬಾಂಬ್ ಹಾಕ್ತಾನೆ ಅವನು. ಅವ್ನು ಪಾತ್ರಗುಟ್ಟಿದ್ದಾನೆ ಅಂತಿದ್ದಂಗೆ ಇಲ್ಲಿ ಬಂದು ಅಮೆರಿಕದೊಂದೊಂದು ಸೇನಾ ನೆಲೆ ಮೇಲೆ ಒಂದು ಬಾಂಬ್ ಹಾಕ್ತಾನೆ. ಯಾವನು ಪಾತ್ರಗುಟ್ಟಿದ್ದಾನೋ ಯಾರಿಗೆ ಗೊತ್ತಿಲ್ಲ. ಸರಿ, ಕೊಲ್ಲಿಯಲ್ಲಿ ಅಮೆರಿಕ ಯುದ್ಧನ ರಹಸ್ಯವಾಗಿ ಭೇಟಿ ಮಾಡಿದ್ರಂತೆ, ಭಾಳ ಸಂತೋಷ ಆಗಲಿ. ಇರಾನ್ ಹೇಳ್ತಿದೆ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ನಿಮ್ದು ಒಂದೊಂದು ಕಂಪನಿನೂ ಟಾರ್ಗೆಟ್ ಮಾಡ್ತಿದ್ರೆ ನೋಡ್ರಪ್ಪ ಕೊಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಅಂತ. ಅವರು ನಾವು ಟಾಕ್ಸಿಗೆ ಮಾತಾಡಿಲ್ರಿ, ಅವರೇ ಪಾಕಿಸ್ತಾನದ ಮೂಲಕ ಕಳಿಸ್ತಾ ಇರೋದು ಅಂತ ಇರಾನ್ನವರು. ಇವರು ಅಮೆರಿಕದವ್ರು ಅಲ್ಲಿ ಫುಲ್ ಟಾಕಿಂಗು ಎಲ್ಲ ಮುಗ್ದೋಯ್ತಲ್ಲ, ಗೆದ್ದಾಗೋಯ್ತಪ್ಪ, ಸಂಧಾನನೂ ಇಲ್ಲ, ಗೆದ್ದಾಯ್ತಪ್ಪ, ಅಷ್ಟೇ ಮುಗ್ದೋಯ್ತು. ನೀವು ಹೆಚ್ಚಿಗೆ ಮಾತಾಡೋಂಗಿಲ್ಲ, ಇಂಡಿಯಾ ಟೈಪ್ ಇದುವೆ, ಕೇಳೋಂಗಿಲ್ಲ ಜಾಸ್ತಿ. ಕೇಳಿದ್ರೆ ಅದೇ ಹೇಳ್ತೀವಿ, ನೀನು ಡೆಮೊಕ್ರೆಟ್, ನೀನು ದೇಶದ್ರೋ ಅಮೆರಿಕಾದ್ರೋ ಏನು ಬಿಡೋದು. ಅಲ್ಲೊಂದು ಮಗ ಅಂತ ಮೂಮೆಂಟ್ ಇದೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಒಂದು ಮೆಗಾ ಮೂಮೆಂಟ್ ಇದೆ. ಆ ಮೂಮೆಂಟ್ ಮೂಲಕ ಎಳಿಸ್ಬಿಡ್ತಾರೆ. ಇಲ್ಲಿ ಈ ಟ್ರೋಲ್ ದಾಸರಿದಾರಲ್ಲ, ಟ್ರೋಲ್ ವೀರರು ಇದ್ದಾರಲ್ಲಪ್ಪ, ಅವ್ರೇನೋ ನಾವು ಟ್ರೋಲ್ ಮಾಡ್ಬಿಟ್ಟ ತಕ್ಷಣ ಪ್ರಪಂಚ ಬದಲಾಗ್ತಿದೆ ಅನ್ನೋಕೊಂಡು ಕೆಲವರು ಟ್ರೋಲ್ ವೀರರು ಇರ್ತಾರೆ. ನಮ್ಮಂಥವ್ರ ಹತ್ರ ಬರಬೇಕು ಅವರುಗಳು. ಹಾಂ, ಪಾಠ ಕಲಿಸ್ತೀವಿ ಟ್ರೋಲ್ದು ಮೌಲ್ಯ ಏನು ಅಂತ. ನಮ್ಮ ಹತ್ರ ಬಕ್ರಾಗಳ ಥರ ಅದಕ್ಕೆ ಹೆದರ್ಕೊಂಡು ಬೆದರ್ಕೊಂಡು ಜೀವನ ಹಾಳು ಮಾಡ್ಕೊಂಡಿದ್ದು ಗಿರಾಕಿಗಳಿದ್ದಾರೆ ಜಸ್ಟ್ ಫಾರ್ ಟ್ರೋಲಿಂದಕ್ಕೆ. ನಮ್ಮಂಥವ್ರ ಹತ್ರಕ್ಕೆ ಬರಬೇಕು, ಕೊಡ ಮೂತಿಗೆ ವಾಂದನ್ನ ಅಂತ ಕೊಡ್ತೀವಿ ಸರಿಯಾಗಿ, ಬರ ಇಲ್ಲಿ ಅಂತ ಟ್ರೋಲ್. ಅದೇ ಥರ ಅಲ್ಲಿ ಮಗ ಟ್ರೋಲ್. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಈಗ ಸದ್ಯಕ್ಕಂತೂ ವಾರ್ ನಿಲ್ಲಲ್ಲ. ರಷ್ಯಾ ಹೇಳುತ್ತೆ, ರಷ್ಯಾದ ಫಾರಿನ್ ಮಿನಿಸ್ಟ್ರು, ಅಯ್ಯೋ ಈ ಅಮೇರಿಕದ ತೈಲ ದಾಹ ಇದೆಯಲ್ಲ, ಅದು ವೆನಿಜುಲಾ ಇರಾನ್ನಲ್ಲಿ ಇದೆಲ್ಲ ಇದು ಆಟಕ್ಕಿದೆ ಕಾರಣ ಇದು ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಮಧ್ಯ ಫ್ರಾನ್ಸು, UK ಅಂದರೆ ಯುನೈಟೆಡ್ ಕಿಂಗ್ಡಮ್ಮು, ಇಟಲಿ, ಸ್ಪೇನು ಇವೆಲ್ಲ ನಮ್ಮ ವಾಯು ಮಾರ್ಗ ಬಳಸಬೇಡಿ ಅಂತಿದ್ದಾರೆ. ಮೋಸ್ಟ್ಲಿ ನೇಟೋ ಡಮಾರ್ ಆಗುತ್ತೆ ಯುದ್ಧ ಮುಗಿದ ಮೇಲೆ. ಟ್ರಂಪು ಕೊಡ್ತಾರೆ ಏಟು ಇವ್ರಿಗೆಲ್ಲರಿಗೂ ಸರಿಯಾಗಿ. ಯಾಕಂದರೆ ನೀವು ಯಾರೂ ನಮ್ಮ ಸಹಾಯಕ್ಕೆ ಬಂದಿಲ್ಲ, ನಿಮ್ಮನ್ನು ಭಾಳ ಪ್ರೀತಿಯಿಂದ ತುಂಬ ದಿನ ಜ್ಞಾಪಿಸ್ಕೊತೀನಿ ಅಂತಂದಿದ್ದಾರೆ. ಅಂದರೆ ಅವ್ರು ಅಧಿಕಾರದಲ್ಲಿ ಇರೋವರೆಗಂತೂ ಜ್ಞಾಪಿಸ್ಕೊಳ್ಳೋದು ಅಂದ್ರೇನು, ಕೊಡ್ತಾರೆ ಏಟನ್ನ ಅಂತ ಅರ್ಥ. ಎಸ್, Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನು ಹಾರ್ಮೋನ್ ಜಲಸಂಧಿ ಓಪನ್ ಮಾಡದಿದ್ರೆ ಭೀಕರ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ ಬೆನ್ನಲ್ಲೇ ಇರಾನ್ ಅಣು ಕೇಂದ್ರ ಇಸ್ಫಹಾನ್ ಮೇಲೆ ಅಮೆರಿಕ ಸುಮಾರು 907 kg ತೂಕದ ಬಂಕರ್ ಬಸ್ಟರ್ ಬಾಂಬ್ನ ದಾಳಿ ಮಾಡಿದೆ. ಈ ಬಗ್ಗೆ ಟ್ರಂಪ್ ವಿಡಿಯೋ ಹಂಚಿಕೊಂಡಿದ್ದಾರೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇಂಧನ ತುಂಬಿಕೊಂಡಿದ್ದಂತಹ ಕುವೈತ್ ತೈಲ ಟ್ಯಾಂಕರ್ ಮೇಲೆ ಇರಾನ್ ಪ್ರತಿದಾಳಿ ನಡೆಸಿದೆ. ಆದರೆ ಈ ಹಡಗು ಚೀನಾಗೆ ಹೋಗಬೇಕಿತ್ತು ಅಂತ ಗೊತ್ತಾಗ್ತಿದೆ. ಸೌದಿಯಲ್ಲಿರುವ ಅಮೆರಿಕ ಏರ್ಬೇಸ್ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ನಾಳೆಯೊಳಗೆ ಇರಾನ್ನ ಪ್ರಮುಖ ಸೇನಾ ಶಸ್ತ್ರಾಸ್ತ್ರ ಉತ್ಪಾದನಾ ಕೇಂದ್ರಗಳ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಗುಡುಗಿದೆ. ಈವರೆಗೂ 812 ಮಿಸೈಲ್, 400 ಡ್ರೋನ್ಗಳನ್ನು ಹೊಡೆದಾಕಿದ್ದೀವಿ ಅಂತ ಬಹರೇನ್ ಹೇಳ್ತಾ ಇದೆ. ಭಾಳ ಮಜಾ ಏನಿದೆಯಪ್ಪ ಅಂತಂದರೆ, ಈಗ ಈ ಯುದ್ಧದಲ್ಲಿ ಆಲ್ ರೈಟ್ ಇರಾನು ಶಿಪ್ಗಳ ಮೇಲೆ ಹೊಡಿತಾ ಇದೆ, ಶಿಪ್ಗಳು ಹಾರ್ಮೋಸಲ್ಲಿ ಹೋಗದೆ ಇರೋಂಗೆ ನೋಡ್ಕೋತಿದೆ, ಅಥವಾ ತನಗೆ ಬೇಕಾಗಿದ್ದನ್ನು ಮಾತ್ರ ನಾರ್ತ್ ಆಫ್ ಹಾರ್ಮೋಸ್ ತನ್ನ ಕಂಟ್ರೋಲಲ್ಲಿದೆ ಅನ್ನೋ ಕಾರಣಕ್ಕೆ $2 ಮಿಲಿಯನ್ ದುಡ್ಡು ಕೊಡಿ ಅಂತ ತನ್ನ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಕೊಂಡಿದೆ. ಅದನ್ನು
ಚೈನೀಸ್ ಕರೆನ್ಸಿ, ಚೀನಾದ ಕರೆನ್ಸಿ ಹಣದಲ್ಲಿ ಕೊಡಿ ಅಂತಾನೋ ಅಥವಾ ರಿಯಾಲಲ್ಲಿ ಕೊಡಿ ಅಂತಾನೋ ಏನೋ ಕೇಳ್ತಿದೆ. ಅದೆಲ್ಲ ನೋಡೋಣ ಆಮೇಲೆ. ಯಾರು ಒಪ್ಕೊಳ್ಳಲ್ಲ. UAE-ನವರೆಲ್ಲ ಆಗಲೇ ಅಬ್ಜೆಕ್ಷನ್ ಎತ್ತಾಗಿದೆ. ಇವ್ರ ತಾತನ ಮನೆದಲ್ಲ ಅದು ಆಸ್ತಿ ಅನ್ನೋಕ್ಕೆ. ಇವರು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಲ್ಲಿ ಈ ಪುಡಿ ರೌಡಿಗಳ ಥರ ಕೆಲವು ಕಡೆ ಈ ಪಾರ್ಕಿಂಗ್ ಲಾಟ್ಗಳು ಮುಗಿದೋದ್ಮೇಲೆ ಪುಡಿ ರೌಡಿಗಳು ನಿಂತ್ಕೊಂಡ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡಲ್ವಾ? ಅದಕ್ಕೆ ಯಾವುದೋ ಒಂದು ಹಸುರ್ದೋ ನೀಲಿದೋ ಬಿಳಿದೋ ಒಂದು ಚೀಟಿ ಇಟ್ಕೊಂಡ್ಬಿಟ್ಟು ಹಿಂಗರ್ದ್ಬಿಟ್ಟು ಏನೋ ಭಾಳ ಅಫಿಷಿಯಲ್ ಆಗಿ ಕಲೆಕ್ಟ್ ಮಾಡ್ತಿರೋರ ಥರ. ನೀನು ಸ್ವಲ್ಪ ಚೆಕ್ ಮಾಡಿದ್ರೆ ಹೋಗಿ ಪರವಾಗಿಲ್ಲ ಹೋಗ್ರಿ, ಕೊಡ್ತಿದ್ರು ಪರವಾಗಿಲ್ಲ ಹೋಗ್ರಿ, ಏನು ಬರ್ತಾನ ನಿಮ್ಮದು ಜಿಪ್ಪುಂಡ್ರು ಹೋಗ್ರಿ ಪರವಾಗಿಲ್ಲ ಅಂತಾರೆ ಅಷ್ಟೇ. ಈಗ ನಾನು ಗೊತ್ತೋಗಿ ತಗಲಾಕ್ ಹೋಗ್ಬಿಡ್ತೀನಿ ಅಂತ ಹೆಚ್ಚು ಕಡಿಮೆ ಆದರೆ ಆ ಥರ ಪುಡಿ ರೌಡಿ ಥರ ಇರುವ ವಸೂಲಿ ಮಾಡೋಕ್ಕೆ ಬಿಡಲ್ಲ ಮೋಸ್ಟ್ಲಿ. ನನಗೆ ಅಂದ್ಕೊಟ್ರು. ಎರಡನೇದು, ಇರಾನ್ಗೊಂದು ಪ್ರಾಬ್ಲಮ್ ಆಗುತ್ತೆ. ಹಾರ್ಮೋನ್ಸಲ್ಲಿ ತನಗೆ ಬೇಕಾಗಿದ್ದ ಶಿಪ್ಪನ್ನು ಮಾತ್ರ ನಾನು ಲೋ ಮಾಡ್ತೀನಿ ಅಂತಂದರೆ ಚೈನಾದೋ ಇಂಡಿಯಾದೋ ಎಲ್ಲದು ಮಾಡ್ತೀನಿ ಅಂತ ನನಗೆ ಅನ್ನೋಕ್ಕಾಗಲ್ಲ. ಉಳಿದವ್ರು ಯಾರು ರಿವರ್ಸ್ ಹೊಡೆಯೋಕ್ಕೆ UAE, ಬಹರೇನು, ಸೌದಿ ಅರೇಬಿಯಾ ಎಲ್ಲ ರಿವರ್ಸ್ ಹೊಡೆಯೋಕ್ಕೆ ಶುರು ಮಾಡಿಲ್ಲ ಇನ್ನೂ. ಅವರು ರಿವರ್ಸ್ ಹೊಡೆದ್ರೆ ಇರಾನ್ ಆಯಿಲ್ ಆದರೂ ಪಾಸ್ ಆಗಬೇಕಲ್ಲ. UAE ಆಯಿಲ್ ಪಾಸ್ ಆಗೋದು ಬೇಡಪ್ಪ, ಅಥವಾ ಸೌದಿದು ಬೇಡಪ್ಪ, ಇರಾನ್ದು ಆಯಿಲಾದ್ರು ಪಾಸ್ ಆಗಬೇಕಲ್ಲ. ಅದಕ್ಕೆ ಯಾರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹಾಗಾಗಿ ಅದು ಅಷ್ಟು ಈಸಿ ಅಲ್ಲ ಅವ್ರು ಅಂದ್ಕೊಂಡಿರೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ, ಆಮೇಲೆ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಗೋಜಲು ಮುಂದುವರಿತಾರೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಸಿಲಿಂಡರ್ ಅಭಾವದ ಪರಿಸ್ಥಿತಿ ಲಾಭ ಪಡೆಯೋದಕ್ಕೆ 1 to 2 ಎಲ್ಲ ಮಾಡ್ತಿದೆ ಅಂತ ಪೊಲೀಸ್ನವ್ರು ನ್ಯಾಚುರಲಿ ದಾಳಿ ಮಾಡೋದು, ಹಿಡಿಯೋದು, ಸಿಲಿಂಡರ್ಗಳನ್ನು ಸೀಸ್ ಮಾಡೋದು, ಯಾವನ ಮೇಲೆ ಕೇಸ್ ಹಾಕೋದು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಮಾಡಬೇಕು, ಬೇರೆ ದಾರಿ ಇಲ್ಲ ಪಾಪ ಅವ್ರಿಗೆ. ಕೊಪ್ಪಳದಲ್ಲಿ ಹೋಟೆಲ್ ಮಾಲೀಕರೊಬ್ಬರು ಬರಾಬರಿ 28,000 ರೂಪಾಯಿ ಕೊಟ್ಟು ಸ್ಟವ್ ತಂದಿದ್ದಾರಂತೆ. ಏನು ಸ್ಟವ್? ಹೊಸ ರೀತಿ ಸರ್. ಹೌದಾ? ಸ್ವಲ್ಪ ಕಟ್ಗೆ ಹಾಕಿದ್ರೆ ಸಾಕಾ? ಒಳ್ಳೇದಲ್ಲ, ಬೆಸ್ಟಲ್ಲ. ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರೆ ಸುಮ್ಮನೆ ಯಾವನಿಗೆ ಬೇಕು. ಕಾಸ್ಟ್ಲಿ. ಸೌದೆಗೆ ಭಾರಿ ಡಿಮ್ಯಾಂಡ್ ಅಂತೆ. ಯಾರೋ ಹೇಳಿದ್ರು ಭಾಳ ಡಿಮ್ಯಾಂಡು ಸೌದೆಗೆ ಅಂತ. ಮತ್ತೆ ಆಟೋಮೆಟಿಕ್ ರೈಸ್ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದೇನು ಕೋಲ್ ಕೊಡ್ತೀವಿ ಅಂತಿದ್ರು. ಕೋಲ್ ತೊಗೋಬೋದಲ್ವಾ? ಸಿಗತ್ತಾ ಮಾರ್ಕೆಟಲ್ಲಿ ಕೋಲು? ಕಲ್ಲಿದ್ಲು ಕಲ್ಲಿದ್ಲು ಶಾಖನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಹೊತ್ತು ಉರಿಯುತ್ತೆ. ಸರಿ. ಆಟೋ ರಿಕ್ಷಾಗಳು ಭಾಳ ಕಷ್ಟಪಡ್ತಿದ್ದಾರೆ. ಆಟೋಗೆ ಪಾಪ ಇದಿಲ್ಲ, ಏನು ಗ್ಯಾಸ್ ಇಲ್ಲ ಅವ್ರಿಗೆ ದೊಡ್ಡ ಸಮಸ್ಯೆ ಅದು. ಕೆಲವು ಕಡೆ ಲಿಮಿಟೆಡ್ ಹಾಕ್ತಿದ್ದಾರೆ. ಒಂದು 300 ರೂಪಾಯಿಗೆ ಹಾಕ್ತೀವಿ, 500 ಪರವಾಗಿಲ್ಲ, ಯಾವುದೋ ಒಂದು ಚೂರು ಹಾಕ್ಸ್ಕೊಂಡು ಅವತ್ತರ ತಳ್ಳೋದಾರೆ, ಒಂದು 2 ದಿನಕ್ಕಾರ ತಳ್ಳಿದ್ರೆ ಅಷ್ಟೇ. ಏನೂ ಇಲ್ಲದೆ ಖಾಲಿ ಕೈಯಲ್ಲಿ ಮನೆಗೆ ಹೋಗೋ ಬದಲು ಅರ್ಧ ದಿನ ಕಾದು ಹಾಕ್ಸ್ಕೊಂಡಿದ್ದಕ್ಕೆ 300 ರೂಪಾಯಿಗೆ ಎಷ್ಟು ನಾವು ವ್ಯಾಪಾರ ಮಾಡ್ಬೋದು, ಗಾಡಿ ಓಡಿಸ್ಬೋದು ಅನ್ನೋದು ಅವ್ರ ಪ್ರಶ್ನೆ. ಅದು ಸಿಗದೆ ಹೋದರೆ ಅಲ್ಲಿ ಫ್ರಂಟಲ್ಲಿ ಬಂದಿದ್ದು 15 ಜನಕ್ಕೆ ಫುಲ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಎಲ್ಲ ಮುಗಿದೋಗ್ಬಿಟ್ರೆ ಅವಾಗ ಏನು ಮಾಡ್ತೀರಿ? ಎಲ್ರಿಗೂ ಲಾಜಿಕ್ಕೇ ಇಲ್ಲ ನಿಮ್ಮ ಕೆಲವು ಸರಿ ನಿಮ್ಮ ಆರ್ಗ್ಯುಮೆಂಟ್ಗಳಿಗೆ. ನಮ್ಮ ದೇಶದಲ್ಲಿ ಜನ ಹೆಂಗೆ ಅಂತಂದರೆ, ನನಗಾಗ್ಬಿಡ್ಬೇಕು, ಹಿಂದೇನು ಅಂತ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಹಿಂದೇನು ಕೇಳಿ ಸರ್ ನಮಗೂ ಹಾಕ್ಬೇಕು, ಎಲ್ಲ ಸಾಲ್ವ್ ಆಗಿಬಿಡ್ಬೇಕು, ಯಾವುದೂ ಪ್ರಾಬ್ಲಮ್ಮೇ ಇರಬಾರ್ದು, ರೇಟು ಇದಾಗ ಹಂಗಾಗಲ್ಲ ಲೈಫು. ಇಡೀ ಕೊರತೆಗೆ ಎಕ್ಸ್ ಆರ್ ವೈ ರೆಸ್ಪಾನ್ಸಿಬಲ್ ಅಲ್ಲ. DK ಶಿವಕುಮಾರು ದಿ ಗ್ರೇಟೆಸ್ಟ್ ಇಂಟರ್ನ್ಯಾಷನಲ್ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಅವ್ರು ಎಲ್ಲಿಂದ ಓದ್ಕೊಂಬಂದ್ರೋ ಏನು ಕಥೆನೋ. ಅವ್ರು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರಲ್ಲಿ. ಅವರ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಇಂಡಿಯಾ ರೆಸ್ಪಾನ್ಸಿಬಲ್ಲಾ? ಹೇಗೆ ಹೇಳಿತ್ತ? ನಾವೇನಾರು ಹೋಗಿ ಹೇಳಿದ್ದೀವ? ಅಷ್ಟಾರು ಎಳ್ಕೊಂಬರ್ತಿದ್ದೀವಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು. ನಮ್ಮ ಕಂಟ್ರೋಲಲ್ಲೂ. ಹಾಂ, ಎಸ್. ಗ್ಯಾಸ್ ಸಿಲಿಂಡರ್ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ವಿಚಾರವಾಗಿ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ DCM DK ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಬ್ಬರು ಕೂಡ ಆರೋಪ ಮಾಡಿದ್ರು. ಯುದ್ಧದಿಂದಾಗಿ ಜನ ಎಷ್ಟೆಲ್ಲ ನರಳ್ತಾ ಇದ್ದಾರೆ. ಉಜ್ವಲ ಹೋಯ್ತು, ಸೌದೆ ಯೋಜನೆ ಸ್ಟಾರ್ಟ್ ಆಯಿತು, ಹೋಟೆಲ್ನವರು ಪರದಾಡ್ತಾ ಇದ್ದಾರೆ, ಸೌದೆಗೆ ದುಬಾರಿಯಾಗಿದೆ ಅಂತೆಲ್ಲ ಹೇಳಿದರು. ಈ ದೇಶದಲ್ಲಿ ಜನರು ಯಾವ ರೀತಿ ನರಳ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನರಳ್ತಾ ಇದ್ದೀವಿ. ಈಗ ಉಜ್ವಲ ಹೋಯಿತು, ಸೌದೆ ಬಾಗಿ ಟೋಲ್ ಟ್ಯಾಕ್ಸಸ್ ಬೈ ಯುದ್ಧದ ನೆಪನ ಡಸ್ DK ನೋಸ್ ವಾಟ್ ಹಿ ಈಸ್ ಟಾಕಿಂಗ್? ಅಟ್ ಲೀಸ್ಟ್ ನೆಪ ಅಂದರೆ ಯುದ್ಧನೇ ನಡೀತಿಲ್ಲ, ಸುಮ್ಮನೆ ಅದರ ಹೆಸರಿನಲ್ಲಿ ಏನೋ ಮಾಡಿಬಿಡ್ತಿದ್ದಾರೆ ಅಂತಾನ. ನಂಬರ್ 1. ಏನು ನರಳೋದು? ಫಸ್ಟ್ ನಿಮ್ಮ MLAಗಳನ್ನು ಕರೆಸಿ ಕೇಳಿ, ನೀವು ಗ್ಯಾರಂಟಿ ಮಾಡಿದ್ದ ಕಚಡ ಕೆಲಸದಿಂದ MLAಗಳು ಹೆಂಗೆ ನರಳತಿದ್ದಾರೆ ಫಸ್ಟು ಅಂತ. ಫಸ್ಟ್ ಅವ್ರನ್ನ ಕರೆಸಿ ಕೇಳಿ. ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೂತಿ ಕೆತ್ತೋದೊಂದು ಬಾಕಿ ಇದೆ, ಜನ ಮುಖ ತೋರ್ಸೋಕ್ಕಾಗ್ತಿಲ್ಲ ಅಲ್ಲಿ ನೆಟ್ಗೆ. ಅವ್ರನ್ನ ಕೇಳಿ, ಅವ್ರು ಹೆಂಗೆ ನರಳ್ತಿದ್ದಾರೆ. ರಾಜ್ಯದಲ್ಲಿ ಜನ ಹೆಂಗೆ ನರಳ್ತಿದ್ದಾರೆ ಕೇಳಿ. ನೀವು ರೈಸ್ ಮಾಡಿಲ್ವಾ? ನೀವು ರೈಸ್ ಮಾಡಿದಾಗ ಏನು ಹೇಳಿದ್ರಿ ಲಾಸ್ಟ್ ಟೈಮು ಕಾರ್ಪೊರೇಷನ್ಗೆ? ಏನು ಯಾವುದು ರೈಸ್ ಹಾಕ್ಬಾರ್ದು ಅಂತ ಹೇಳಿದಾರಾ? ಎಲ್ಲ ಆಗಬೇಕಲ್ಲ, ಸಂಬಳ ಕೊಡಬಾರ್ದಾ, ಸಂಸ್ಥೆ ನಡೆಸಬಾರ್ದಾ ಸಿಸ್ಟಮು? ನೀವೇ ಹೇಳಿದ್ರಿ.
ನೀವು ಮಾಡಿದಾಗ ಅದು ನರಳೋದಲ್ಲ, ಅದು ಆನಂದದಿಂದ ಅನುಭವಿಸಬೇಕು. ಡಿ ಕೆ ಶಿವಕುಮಾರ್ ಹೇಳಿದಾಗ ವೈ ಆರ್ ಯು, ಐ ಥಾಟ್ ಯು ಹವ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ಎನ್ ಎಕ್ಸ್ಟ್ರೀಮ್ ಕಾಷನ್ ಆ್ಯಂಡ್ ಸೆನ್ಸ್. ಯು ಹವ್ ಲಾಸ್ಟ್ ದಟ್ ಕಂಟ್ರೋಲ್ ಎಗೈನ್ ಅನಿಸ್ತಾ ಇದೆ ಯಾಕೋ ನನಗೆ. ಕೆಲವು ಮಾತುಗಳು ಹಾಂ, ವಾಟ್ ರಬ್ಬಿಶ್, ಅದು ರಬ್ಬಿಶೇ ಅದು, ಹಂಗೆ ಮಾತಾಡೋಕ್ಕಾಗಲ್ಲ ನೀವು. ಯು ಕೆನಾಟ್. ನಾನೊಂದು ಕಡೆ ರೈಸ್ ಮಾಡಿದಾಗ ಅದು ಕಾಟ ಅಲ್ಲ, ಇನ್ನೊಬ್ಬರು ಮಾಡಿದಾಗ ಅದು ಅವ್ರದ್ದು ಕಾಟ ಆದರೆ ನಿಮ್ಮದು ಕಾಟ, ನಿಮ್ಮದು ಕಾಟ ಆದರೆ ಅವ್ರದ್ದು ಕಾಟ, ಜನಕ್ಕೆ ನಿಮ್ಮಿಬ್ಬರದ್ದು ಕಾಟ. ಅನುಭವಿಸೋರು ಜನ ಅಷ್ಟೇ. ಸುಮ್ಮನೆ ಮಾತಾಡ್ತಿರ್ತಾರೆ. ನೀರಿಂದ ಜಾಸ್ತಿ ಮಾಡಿದ್ರಿ, ಆಯ್ತಪ್ಪ, ಏನೀಗ ಕಾಟ ಅಲ್ಲ. ಪವರ್ ಜಾಸ್ತಿ ಮಾಡ್ತೀರಿ, ಹಾಂ ಕಾಟ ಅಲ್ಲ. ಕಾರ್ಪೊರೇಷನಲ್ಲಿ ಯಾವುದೋ ಕಾಸದು ಕಾಟ ಅಲ್ಲ. ಯಾವುದೋ ಪಾಣಿ ತಗೊಳ್ಳೋದಕ್ಕೆ ಕಾಟ ಅಲ್ಲ. ಹಾಲ್ದು ಏನೋ ಹಾಲು ಜಾಸ್ತಿ ಕಾಟ ಅಲ್ಲ. ಮಾಡ್ತಾರಂತೆ ಸರ್. ಮತ್ತೆ ಹಾಲು ನೆಪದಲ್ಲಿ ಹಾಲು, ಅದು ರೈತರಿಗೆ. ರೈತರು ಕರೆಕ್ಟ್. ನನ್ನ ಕತೆ ಹೇಳು, ಕರೀತಿದ್ದಾರಂದೇನು? ನಾನೇನು ನಿಮ್ಮದು ದಾಯಾದಿನ ನಿಮ್ಮ ಮನೆಗೆ? ಒಳ್ಳೆ ಕತೆ ಆಯ್ತಲ್ಲ. ಮಾತಾಡ್ತಿದ್ರೆ ರೈತನಿಗೆ ಕೊಡುವುದಕ್ಕೆ. ಏನು ರೈತ ಒಬ್ಬನೇನಾ? ನಾನಿಲ್ವಾ ಹಂಗಾರೆ ಇಲ್ಲಿ? ಭಾಳ ಚೆನ್ನಾಗಿದೆ ಈ ರಾಜಕಾರಣಿಗಳದ್ದು ವಾದಗಳು, ಭಾಳ ಮಜಾ ಇದೆ. ಮೇಲಿರೋರು ಕೇಳಿಸ್ಕೊಳ್ಳಲ್ಲ, ಕೆಳಗಡೆ ಇರೋರು ನೀವು ಹಿಂಗೆ. ಸರಿಯಾಗಿದೆ ನಮ್ಮ ಮನೆ ಬರೋಕ್ಕೆ. ಓದಿಸ್ಕೊಂಡು ಅಷ್ಟೇ. ವಿಶ್ವದ ಅತಿ ದೊಡ್ಡ ಜನಗಣತಿ ನಾಳೆಯಿಂದ ಆರಂಭ. ಆಲ್ ರೈಟ್, ಆಗಲಿ. 11ರ ಬಳಿಕ ಸುಮಾರು 15 ವರ್ಷದ ನಂತರ ನಡೀತಾ ಇದೆ. ಡಿಜಿಟಲ್ ರೂಪದಲ್ಲೆಲ್ಲ ನಡೆಯುತ್ತೆ. ಆನ್ಲೈನ್ನಲ್ಲಿ ಸ್ವಯಂ ಗಣತಿನೂ ಮಾಡ್ಕೋಬೋದು. 16ರಿಂದ ಅಧಿಕಾರಿಗಳು ಮನೆಮನೆಗೂ ಬರ್ತಾರೆ. ಆಯಿತು, ನಡೀಲಿ, ಯಾರು ಬೇಡ ಅಂತ. ಲಿವ್-ಇನ್ ಇರೋರ್ನು ವಿವಾಹಿತರು ಅಂತ ಪರಿಗಣಿಸ್ತಾರಂತ ಸರ್ ಗಣತಿಯಲ್ಲಿ. ಹಾಂ, ಅವ್ರು ಒಪ್ಪಿದ್ರೆ ಹಾಂ, ಮೋಸ್ಟ್ಲಿ ಹಂಗೇನೋ ಇರುತ್ತೆ. ಹೌದು. ಅದು ಪರಿಗಣಿಸ್ಕೋಬೋದು, ಪರಿಗಣಿಸ್ಬಾರ್ದು. ಇವರು ಯಾಕೆ ಪರಿಗಣಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಎಸ್, ಅದು ಅವ್ರು ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು. ಎಸ್.